ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್ ನಮ್ಮ ಸೋಲಾರಿಂದ. ಸೊ ಇವತ್ತು ಸರ್ಜಾಪುರ್ನಲ್ಲಿದ್ದೀವಿ. ಒಂದು 5 ಕಿಲೋವಾಟ್ ಹೈಬ್ರಿಡ್ ಪ್ರಾಜೆಕ್ಟ್ನ ಕಮಿಷನಿಂಗ್ ಆಗಿದೆ. ಕೆಳಗೆ ಹೋಗಿ ಬೈಡೈರೆಕ್ಷನ್ ಮೀಟ್ರ್ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ಪ್ಯಾನಲ್ಸ್. ಸೊ ನೋಡ್ಬೋದು, ಇದು ಬಂದು 540 ವ್ಯಾಟ್ಸ್ ಭಾರಿ ಪ್ಯಾನಲ್ಸು. 540 ವ್ಯಾಟ್ ಇದು ಆಲ್ಮೋಸ್ಟ್ 9 ಪ್ಯಾನಲ್ಸ್ ಹಾಕಿದ್ದೀವಿ. ನೋಡ್ಬೋದು 1 2 3 4 5 6 7 8 9 ಪ್ಯಾನಲ್. ಯಾಕಂದರೆ 5 ಕಿಲೋವಾಟ್ ಸ್ಯಾಂಕ್ಷನ್ ಲೋಡ್ ಇರೋದ್ರಿಂದ 4000 ಚೇಂಜ್ ವ್ಯಾಟ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದೇ ಲೇಔಟು. ಸರ್ಜಾಪುರನಲ್ಲಿ ಇದ್ದೀವಿ. ಬಟ್ ಪವರ್ ಕಟ್ಸ್ ಹೆವಿ ಇದೆ ಅವ್ರಿಗೆ. ಸೊ ಹಂಗಾಗಿ ಈ ಥರ ಮಾಡ್ತಾ ಇದ್ದಾರೆ. ಲೈಟಿಂಗ್ ಅರೆಸ್ಟರ್ ಆಲ್ವೇಸ್ ಕಂಪಲ್ಸರಿ. ಪೈಪ್ ಕೆಳಗೆ ಹೋಗಿ ಕೆಳಗಡೆ ಅರ್ಥಿಂಗ್ ಮಾಡಿದ್ದೀವಿ. ಕೆಳಗಡೆ ಹೋಗಿ ಇನ್ವರ್ಟರ್ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದೀವಿ ಅಂತ. ಸೊ ಇದರಿಂದ ವೈರಿಂಗ್ ತಂದುಬಿಟ್ಟು ಇಲ್ಲಿಂದ ಕೆಳಗೆ ಹೋಗಿದೆ. ಕೆಳಗೆ ಹೋಗ್ಬಿಟ್ಟು ನಾವು ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇದು 5 ಕಿಲೋವ್ಯಾಟ್ ಇದೆ ಡಿ ಇನ್ವರ್ಟರು, ಹೈಬ್ರಿಡ್ ಇನ್ವರ್ಟರ್ ಇದು. ಸೊ ಇದರಲ್ಲಿ ನೋಡ್ಬೋದು ನೀವು ಕರೆಂಟ್ಲಿ ಸೋಲ್ ಆ್ಯಕ್ಚುಲಿ ಡೌನ್ ಆಗಿದೆ. ಯಾಕಂದರೆ ಆಲ್ಮೋಸ್ಟ್ ಕತ್ಲೆ ಆಯಿತು. ಸೊ ಪಿ ವಿ ವರ್ಸ್ ಕಡಿಮೆ ಬರ್ತಾ ಇದೆ. ಇಟ್ಸ್ ಆಲ್ಮೋಸ್ಟ್ 540. ಬ್ಯಾಟ್ರಿ ಆಲ್ರೆಡಿ 99% ಇದೆ. ಗ್ರಿಡ್ಡಿಂದ 0.79. ಸೊ ಲೋಡ್ ಕಡಿಮೆ ರನ್ ಆಗ್ತಾ ಇದೆ. ಇದು ಬಂದು AC ಡಿಸ್ಟ್ರಿಬ್ಯೂಷನ್ ಬಾಕ್ಸು. ಸೊ ಬೇಸಿಕ್ ಇದರಲ್ಲೂ ಇರುತ್ತೆ, MCB ಇರುತ್ತೆ, SPD ಇರುತ್ತೆ. ಇದು ಬಂದು DCTV ಬಾಕ್ಸು. ಮತ್ತು ಇದು ಬಂದುಬಿಟ್ಟು ಬ್ಯಾಟ್ರಿಗೆ ಒಂದು ಫ್ಯೂಸ್ ಥರ ಹಾಕಿದ್ದೀವಿ ಸೇಫ್ಟಿಗೆ. ಸೊ ಇವ್ರ ಹತ್ರ ಆಲ್ರೆಡಿ ಲೆಡ್ ಆಸಿಡ್ ಬ್ಯಾಟ್ರೀಸ್ ಇತ್ತು. ಸೊ ಹಂಗಾಗಿ ಆಲ್ರೆಡಿ 4 ಬ್ಯಾಟ್ರೀಸ್ ಇಟ್ಕೊಂಡಿದ್ದಾರೆ. ಲುಮಿನೋಸು 48 ವೋಲ್ಟ್ ಸಿಸ್ಟಮು, 150 H ಬ್ಯಾಟ್ರೀಸು. ಸೊ ನೀವು ಲೆಡ್ ಆಸಿಡ್ ಬ್ಯಾಟ್ರಿ ಜೊತೆ ಯೂಸ್ ಮಾಡ್ತಾ ಅಂದರೆ ಡಿ ಇನ್ವರ್ಟರ್ ನಿಮಗೆ 5 years ವ್ಯಾರಂಟಿ ಇರುತ್ತೆ. ನೀವು ಲಿಥಿಯಂ ಜೊತೆ ಯೂಸ್ ಮಾಡ್ತೀವಿ, ಇನ್ವರ್ಟರ್ಗೂ 10 years ವ್ಯಾರಂಟಿ ಇರುತ್ತೆ, ಬ್ಯಾಟ್ರಿಗೂ 10 years ವ್ಯಾರಂಟಿ ಇರುತ್ತೆ. ಮತ್ತು ಇದರಲ್ಲಿ ಎಕ್ಸ್ಪೋರ್ಟ್ ಫಂಕ್ಷನ್ ಆನ್ ಮಾಡಿದ್ದೀವಿ. ಸೊ ಇದರಲ್ಲಿ ತೋರಿಸುತ್ತೆ ನಿಮಗೆ ಬೈ ಸೆಲ್ ಎಷ್ಟಿದೆ ಅಂತ. ಸೊ ಅವ್ರ ಬ್ಯಾಟ್ರಿನೂ ಚಾರ್ಜ್ ಮಾಡುತ್ತೆ, ಎಕ್ಸಸ್ ಇರೋದು ಎಕ್ಸ್ಪೋರ್ಟ್ ಆಗುತ್ತೆ. ನಾನು ನಿಮಗೆ ಬೈ ಡೈರೆಕ್ಷನ್ ಮೀಟ್ರ್ ಯಾವ ಥರ ಬರುತ್ತೆ ಅಂತ ಕೆಳಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇದು ಬಂದು ಕಸ್ಟಮರ್ದು ಹಳೆ ಮೀಟರು. 5 ಕಿಲೋವ್ಯಾಟ್ ಸ್ಯಾಂಕ್ಷನ್ ಸಿಂಗಲ್ ಫೇಸ್ ಇತ್ತು. ಸೊ 5 ಕಿಲೋವ್ಯಾಟ್ ಪ್ಯಾನಲ್ಸ್ ಹಾಕಿದ್ವಿ, ಇನ್ವರ್ಟರ್ ಹಾಕಿದ್ವಿ. ಸೊ ಇದು ಬಂದುಬಿಟ್ಟು ಬೈ ಡೈರೆಕ್ಷನ್ ಮೀಟರು. ಸೊ ನೋಡ್ಬೋದು, ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಪ್ಯಾನಲಿಂದ ಬರೋದು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಆಮೇಲೆ ಇದಕ್ಕೆ ಬರುತ್ತೆ. ಸೊ ಬೆಸ್ಕಾಮ್ ಅವ್ರು ಬಿಲ್ ತೆಗಿಯಕ್ಕೆ ಬರುವಾಗ ಇದರಲ್ಲಿರುತ್ತೆ. ಸೊ ನೀವು ಯೂಸ್ ಮಾಡ್ತೀರಾ, ಮನೆ ರನ್ ಆಗುತ್ತೆ. ಎಕ್ಸಸ್ ಏನಿದೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದನ್ನು ನಾವು ಬೈ ಡೈರೆಕ್ಷನ್ ಮೀಟರ್ ಅಂತ ಕರಿತೀವಿ. ಸೊ ಇದರಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಿಮ್ಮ ಮನೆ ಮೀಟರ್ ಇದ್ದರೂ ಎಕ್ಸಸ್ ಒಂದು ಮೀಟರ್ ಇರುತ್ತೆ. ಈ ಥರ ಇದರಲ್ಲಿ ರೆಕಾರ್ಡ್ ಆಗುತ್ತೆ ನಿಮಗೆ ಎಷ್ಟು ನೀವು ತೊಗೊಂಡಿದ್ದೀರಾ ಬೆಸ್ಕಾಮಿಂದ, ಎಷ್ಟು ನೀವು ಯೂಸ್ ಮಾಡ್ಕೊಂಡಿದ್ದೀರಾ, ಎಷ್ಟು ಬೆಸ್ಕಾಮ್ಗೆ ವಾಪಸ್ ಕೊಟ್ಟಿದ್ದೀರಾ, ಆ ಲೆಕ್ಕ ಇದರಲ್ಲೆಲ್ಲ ಮೆನ್ಷನ್ಡ್ ಇರುತ್ತೆ.